ಹಾಂ ಗಿಜ್ಜಿ ಮಳೆ ಬರುತ್ತಾ? ಹಾಯ್ ಈಗ ಎಲ್ಲ ಹೋಗ್ತಿದೀವಿ ಜನ ನಾವು ಪಿ ಹೋಗ್ತಿದೀವಾ? ಪಿ ಹೋಗಿ ಆಮೇಲೆ ಮನೆಗೆ ಹೋಗೋಣ. ಯಾರ ಮನೆಗೆ? ಹಾಂ ಯಾರ ಮನೆಗೆ ಹೋಗೋಣ? ಅಲ್ಲೇ ಚಿಂತಲ ತಗೊಳ್ಳಲ್ಲ ಟೈಪರು ಇಲ್ಲ ತೀರಾ ಸಸಿ ಮಾಡು ಅಂತ ಹೇಳಿದ್ರೆ ಮಾಡ್ತಾನೆ. ನಿಧಾನ ಹೋಗಲ್ಲ ನೋಡ್ರಪ್ಪ. ಇಲ್ಲಿ ಬ್ಯಾಕ್ ಏನಾದ್ರು ಇಡಬೇಕು ಅನ್ಸುತ್ತೆ ಫೀಲ್ಡಿಂಗ್ ಅಲ್ವಾ? ಕೈ ತೆಗಿದ್ರೆ ಬಿದ್ದೋಗ್ಬಿಡುತ್ತೆ ಮತ್ತದು. ಆಫ್ ಮಾಡೋಣ? ಆಫ್ ಮಾಡೋದು ಬೇಡ, ಈಗ ಮಾತಾಡ್ಬೇಕಲ್ಲ. ಏನು ಮಾತಾಡೋದು? ಅಲ್ಲೋ ಅಂತಲ್ಲ, ಫೋನ್ ಅಲ್ಲ ಅದು, ವಿಡಿಯೋಗೆ ಮಾತಾಡಬೇಕು. ಈಗ ನಾವೆಲ್ಲ ಹೋಗ್ತಾ ಇದೀವಿ? ಹೋಗ್ತಾ ಇದೀವಲ್ಲ, ನಾವೇನೇನು ಮಾಡ್ತೀವಿ ಎಲ್ಲ ತೋರಿಸೋಣ. ಹಾಂ ಓಕೆನಾ? ಹಾಂ ಮುಂದೆ ಕಟ್ ಮಾಡಬೇಕು. ಅಲ್ಲಿಗಲ್ಲ, ಫಸ್ಟು ಇಲ್ಲಿಗೆಲ್ಲ ಹೋಗುತ್ತೆ ಕರ್ಕೊಂಡ್ಬಿಟ್ಟಂತೆ. ಅರ್ಶಿನ ಕುಂಟ ಈಗ ಅವ್ವನಂತೂ ಫಸ್ಟ್ ಅರ್ಶಿನ ಕುಂಟ ಹತ್ರ ಹೋಗಿ ನೋಡೋಣ ಹೆಂಗಿದೆ ಏನು ಚೆನ್ನಾಗಿದೆ, ನಿಮಗೂ ಅದಷ್ಟು ಆಗುತ್ತಲ್ಲ. ಫಸ್ಟ್ ನೋಡ್ರಿ, ಆಮೇಲೆ ಹೋಗೋಣ ಅಂತ ಹೇಳ್ತಾ ಇದ್ದೆ. ನೀವು ಊಟ ಎಷ್ಟೋ ದಿನ ತೆಗೆದು ಬಿಟ್ಟು ಹಿಂಗೆ ಹೋಗಿ ನಾನು ಹಿಂಗೆ ಆಗಬೇಕು. ಏನಾಗಿದೆ ಅಂದರೆ ರಿಯಾಲಿಟಿ ಆಗಲೇ ಒಂದು ಎಷ್ಟೊಂದು ಅಂತ ಆಯ್ತಾ, ಹಾಗೆಲ್ಲ ಒಂದು 2-3 ತಿಂಗಳು ಅವಾಗವಾಗ ಹೋಗ್ತಾ ಇರಬೇಕು. ಸೈಟ್ ಬಂದು ಏನು ಹೋದಾಗ್ತದೆ ಕೇಳು. ಹಿಂಗೆ ಆಗಿದೆ ಫ್ರೆಂಡ್ಸ್, ಸೈಟ್ ತೆಗೆದುಬಿಟ್ಟಿರೋದು ಅಷ್ಟೇ. ಹೋಗೋಕ್ಕಾಗ್ತಿಲ್ಲ, ಬರೋಕ್ಕಾಗ್ತಿಲ್ಲ, ಬರೀ ನಮ್ಮದೇ ಆಗಿದೆ. ಅದೇ ಇವಾಗ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಅಜ್ಜಿನ ಪಿಕ್ ಮಾಡಿಕೊಂಡು ಸೈಟ್ ಹತ್ರ ಹೋಗ್ಬಿಟ್ಟು ಬರಬೇಕು. ನಿಮಗೂ ಹಂಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಸೈಟ್ ಹೇಗಿದೆ ಏನು ಇತ್ತ ಅಂತ. ಇನ್ನು ಅಜ್ಜಿನ ಪಿಕಪ್ ಮಾಡ್ಕೊಂಡು ಹೋಗ್ಬೇಕಿತ್ತು. ಅಜ್ಜಿ ಬರ್ತಿದ್ದಾರೆ ಅಂತ ಅಲ್ಲಮ್ಮ, ಅಜ್ಜಿನೇ ಕರ್ಕೊಂಡು ಈಗ ಸೈಟ್ ಹತ್ರ ಹೋಗೋದು ಅಲ್ವಾ? ಫೋನ್ ಮಾಡೋದು. ಬಾಯ್, ಆಮೇಲೆ ಸಿಗ್ತೀನಿ. ಆಮೇಲೆ ಇನ್ನೇನು ಮಾಡೋದು, ಮತ್ತು ಹೋದ್ವಿ ಸೈಟ್ ಹತ್ರ ಹೋದ್ಮೇಲೆ ಲೈಕ್ 12:30 ಸಮಥಿಂಗ್ ಆ ರೇಂಜ್ ಆಗಿತ್ತು ಅನಿಸುತ್ತೆ. ಮಿಡ್ಡಲ್ಲಿ ಹೋದ್ವಿ ಮಧ್ಯಾಹ್ನನೇ. 12:30 ಸಮಥಿಂಗ್ 1 ಮೇ ಬಿ ಐ ಫೀಲ್. ಹೋದ್ವಿ ಸೈಟ್ ಹತ್ರ. ಅದೇ ಸೈಟ್ ನೋಡೋಣ ಅಂತ ಅಂದ್ಬಿಟ್ಟು ಯಾರೊಬ್ಬರು ತೋರಿಸ್ತೀವಿ ಅಂತ ಹೇಳಿದರು. ಲೈಕ್ ತೊಗೊಬೇಕು ಅಂತಿದ್ವಿ.
ಹೋದ್ವಿ, ನೋಡ್ತಾ ಇದ್ವಿ. ಅದೇ ಅಲ್ಲಿ ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಲೈಕ್ ನಿಯರ್ ಟ್ರಾನ್ಸ್ಫರಮ್ ಬಂತು. ಸೊ ನಿಯರ್ ಟ್ರಾನ್ಸ್ಫರಮ್ ಇಷ್ಟೊಂದು ಹತ್ರ ಇದೆ, ಏನು ಮಾಡೋದು ಅಂತ ಸ್ವಲ್ಪ ಯೋಚನೆ ಮಾಡ್ತಾ ಇದ್ವಿ. ಅದಾದಮೇಲೆ ಅಜ್ಜಿ ಬೇರೆ ಅಲ್ಲಿ ಇರ್ತಾ ಇದೆ, ಹಾಗೆ ಹೀಗೆ ಅಂತ ಮಾತಾಡ್ತಾಯಿದ್ರು. ಸೊ ಆ ಕಾನ್ವರ್ಸೇಷನ್ ನಡೀತಾ ಇತ್ತು ಅಲ್ಲಿ. ಅದೇ ತೊಗೊಳ್ಳೋದೋ ಬೇಡವೋ ಅಂತ ನಾವು ಸ್ವಲ್ಪ ಹಿಂದೋ ಮುಂದೋ ಆಗ್ತಾಯಿದ್ವಿ. ಆಮೇಲೆ ಸರಿ ಆಯಿತು, ನೋಡೋಣ, ಜಸ್ಟ್ ಇದೊಂದೇ ಅಲ್ಲ, ಇನ್ನು ಮುಂದೆ ಇದೆ ಅಂತ ಬೇರೆ ಹೇಳಿದರು. ಓಕೆ ಸರಿ, ಇದು ಇರಲಿ. ಬಟ್ ನಮಗಿದು ಸ್ವಲ್ಪ ಲೈಕ್ ಆಗಿದ್ದು ಬಿಕಾಸ್ ಅಂದರೆ ಅಕ್ಕಪಕ್ಕ ಎಲ್ಲ ಮನೆ ಇತ್ತಲ್ಲ, ಈಸಿಲಿ ಮನೆ ಮಾಡ್ಬೋದು ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಈಸಿ ಆಗುತ್ತೆ. ಮತ್ತು ಪರಿಚಯ ಜನಗಳು ನಮ್ಗೆ ಆಗ್ತಾರೆ ಅನ್ನೋ ತಲೆಯಲ್ಲಿ ನಮ್ಗೆ ಇಂಟೆನ್ಷನ್ ಇತ್ತು. ಸೊ ಅದಕ್ಕೆ ಸರಿ ಆಯಿತು ಅಂತ ಅಂದ್ಕೊಂಡು ಇದ್ವಿ. ಬಟ್ ಆದರೆ ಅದೆಲ್ಲ ಇದೆಯಲ್ಲ ಲೈಕ್ ಅಂದರೆ ಟ್ರಾನ್ಸ್ಫರಮ್ ನಿಯರ್ ಸೈಟ್ ಎಡ್ಜಲ್ಲೇ ಇದೆ. ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ತಾಯಿದ್ವಿ. ಅದೇ ನಮ್ಮ ಮನೆಯವ್ರು ಹೇಳ್ತಿದ್ರು ಲೈಕ್ ಒಂದು ಅದನ್ನು 10 ಅಡಿ ಬಿಟ್ಟು ಕಟ್ಟಬೇಕು, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಆಮೇಲೆ ಯಾಕೆ ಬೇಕು ಸುಮ್ಮನೆ ರಿಸ್ಕ್ ತೊಗೊಳ್ಳೋದು, ನೋಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಅದೇ ಅಲ್ಲಿ ಅಪೋಸಿಟ್ಟು ಅದೇ ಆ ಬ್ಯಾಕ್ ಸೈಡಿಂದ ಇನ್ನೊಬ್ರು ಯಾರೋ ಮನೆ ಕಟ್ತಾಯಿದ್ರು. ಲೈಕ್ ಅದನ್ನು ನೋಡ್ತಾ ಇದ್ವಿ, ಏನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಅದನ್ನೆಲ್ಲ ನೋಡಿ ಆಮೇಲೆ ಅದೇ ಅವ್ರು ಹೇಳ್ತಾಯಿದ್ರು ಮುಂದೆನೂ ಇದೆ, ಅಂದರೆ ಇದು ಓಕೆ ಆಗಿಲ್ಲ, ಲೈಕ್ ಮುಂದೆ ಸ್ವಲ್ಪ ಸೈಟ್ಸ್ ಇದೆ, ಲೈಕ್ ಅಂದರೆ ಓನರೇ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಜಸ್ಟ್ ಬಂದು ಒನ್ಸ್ ಚೆಕ್ ಮಾಡಿ ಇಫ್ ಇನ್ ಕೇಸ್ ಇಷ್ಟ ಆದರೆ ಓಕೆ, ಬೇಡ ಅಂದರೆ ಬೇಡ ಅಂತಂದ್ರು. ಸರಿ ನೋಡೋದ್ರಲ್ಲಿ ಇನ್ನೇನಾಗುತ್ತೆ, ಆಯಿತು ಬರ್ತೀವಿ ಅಂತಂದ್ವಿ. ಅಂದರೆ ಮತ್ತು ಇನ್ನೊಂದೇನು ಅಂದರೆ ಸೈಟ್ ನಾವು ಒಂದೊಂದ್ಸರಿ ಇನ್ವೆಸ್ಟ್ ಮಾಡಿ ತೆಗಿಯೋದಕ್ಕಾಗಲ್ಲ. ಸೊ ಆಲ್ರೆಡಿ ಒಂದು ಸ್ವಲ್ಪ ಹೊಡ್ತಾ ತಿಂದಿದ್ದೀವಿ ಆ ಥರ ಮಾಡಿಕೊಂಡು. ಸೊ ಹಾಗಾಗಿ ಈ ಸರಿ ಮತ್ತೆ ಆ ಥರ ಮಾಡೋದು ಬೇಡ, ನೋಡಿಕೊಂಡು ಕರೆಕ್ಟಾಗಿ ಇನ್ವೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಟೈಮ್ ತೊಗೊತಾ ಇದ್ದೀವಿ, ಎಲ್ಲೇ ಆಗಲಿ ಅಂತ. ಜಸ್ಟ್ ಅದೇ ಮುಂದೆ ಇದೆ ಅಂತ ಹೇಳಿದ್ರಲ್ಲ, ಹೋಗ್ತಾ ಇದ್ದೀವಿ ನೋಡೋಣ ಅಂತ ಅಂದ್ಬಿಟ್ಟು. ಅಲ್ಲಿ ಎಲ್ಲಿದೆ ಏನು ಎತ್ತ ಅಂತ. ಅದು ಅಂದರೆ ಲೈಕ್ ಪರವಾಗಿಲ್ಲ. ಬಟ್ ಏನು ಅಂದರೆ ಅದೇ ಹೇಳಿದ್ನಲ್ಲ ಆಗಲಿ, ಇದು ಈ ಸೈಡೆಲ್ಲ ಮನೆ ಇದೆ, ಬಟ್ ಆ ಸೈಡ್ ಯಾರೂ ಮನೆ ಇನ್ನೂ ಕನ್ಸ್ಟ್ರಕ್ಟ್ ಮಾಡಿಲ್ಲ. ಅಂದರೆ ಸ್ವಲ್ಪ ದೂರ ಇದೆ, ಬಟ್ ಅಲ್ಲಿ ಇನ್ನೂ ಯಾರೂ ಕನ್ಸ್ಟ್ರಕ್ಷನ್ ಅಷ್ಟು ನೀಟಾಗಿ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಮತ್ತು ಅಂದರೆ ಸ್ವಲ್ಪ ಹಿಂದೆ ಬ್ಯಾಕ್ ಸೈಡ್ ಆದಂಗೆ ಆಗುತ್ತೆ. ಸೊ ಹಾಗಾಗಿ ಏನು ಹೀಗಾಯ್ತಲ್ಲ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಆದ್ವಿ. ಇದೇನು ಹಿಂಗಾಯ್ತು, ಅದೇ ಈಗ ಹೋಗ್ತಾಯಿದ್ವಿ. ಬ್ಯಾಕಲ್ಲಿ ಬಂತಲ್ಲ ಅಂತ ಸ್ವಲ್ಪ ಯೋಚನೆ ಮಾಡ್ತಾಯಿದ್ವಿ, ಮುಂದಕ್ಕೆ ಬಂದಂಗಾಯಿತು ಅಂತ. ಬಟ್ ಅದೇ ಅಂದರೆ ಇದು ಡೈರೆಕ್ಟ್ ಓನರಿಂದ ಅಂತೆ. ಸೊ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ರು. ಆಗಲೇ ಫಸ್ಟ್ ನೋಡಿದ್ದು ಲೈಕ್ ರೀಸೇಲ್ ಸೈಟ್ ಅದು. ಬಟ್ ಇದು ಫಸ್ಟ್ ಅಂದರೆ ಲೈಕ್ ಡೈರೆಕ್ಟ್ ಓನರಿಂದ ಶಿಫ್ಟ್ ಆಗ್ತಿರೋದು. ಸೊ ಹಾಗಾಗಿ ಜಸ್ಟ್ ಬನ್ನಿ ಎಲ್ಲ ಚೆಕ್ ಮಾಡಿ ಅಂತ ಹೇಳ್ತಿದ್ರು. ಸೊ ಇಲ್ಲೂ ಕೂಡ ಆಪೋಸಿಟ್ ಈ ಸೈಡ್ ಕಟ್ತಿದ್ದಾರೆ. ಬಟ್ ನಾವಿರೋ ಕಾರ್ನರಲ್ಲಿ ಆ ಸೈಡ್ ಫುಲ್ ಯಾರೂ ಕಟ್ಟಿಲ್ಲ, ಅಲ್ಲಿ ನೋಡ್ತಿರೋ ಕಾರ್ನರಲ್ಲಿ. ಬಟ್ ಆಪೋಸಿಟ್ ಕಟ್ತಾ ಇದ್ದಾರೆ. ನೀರಿನ ಫೆಸಿಲಿಟಿ ಎಲ್ಲ ಓಕೆ ಅಂತ ಹೇಳ್ತಾಯಿದ್ರು. ಅದೇ ಸ್ವಲ್ಪ ಬಸ್ ಸ್ಟಾಪಿಗೂ ನಮಗೂ ಚೂರು ದೂರ ಅನ್ನಿಸ್ತಿತ್ತು. ಸೊ ಅದನ್ನ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀವಿ, ಹಿಂದೆ ಆದಂಗೆ ಆಯ್ತಲ್ಲ. ಆದರೆ ಇನ್ವೆಸ್ಟ್ ಮಾಡಿಬಿಡೋದಕ್ಕೆ ಪ್ರಾಬ್ಲಮ್ ಇಲ್ಲ. ಪ್ರೆಸೆಂಟ್ಲಿ ಮನೆ ಕಟ್ತೀವಲ್ಲ ಸ್ವಲ್ಪ ಯೋಚನೆ ಮಾಡಬೇಕು. ಬಿಕಾಸ್ ಅವಾಗವಾಗ ನಾವು ಅಂದರೆ ಅಲ್ಲಿ ಊರಿಗೆಲ್ಲ ಹೋಗ್ತಾ ಇರ್ತೀವಲ್ಲ, ಅಜ್ಜಿ ಅವಾಗ ಒಬ್ರು ಇರ್ತಾರೆ. ಸೊ ಅವಾಗ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಅಂತ ನಾವು ಹಿಂದೆ ಮುಂದೆ ಆಗ್ತಾಯಿದ್ದೀವಿ. ಬಟ್ ಅಂದರೆ ಸಡನ್ ಈಗ ಎನಿ ಟೈಮ್ ಮನೇಲೇ ಇರೋಕ್ಕಾಗಲ್ಲ, ಯಾರು ಏನಾದರೂ ಎಮರ್ಜೆನ್ಸಿ ಇದ್ದಾಗ ಏನು ಮಾಡಬೇಕು ಒಬ್ಬರೊಬ್ಬರೇ ಇದ್ದರೆ ಅಂತ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀವಿ. ಬಟ್ ಅದೇ ಹೋದಾಗ ಗೊತ್ತಾಗುತ್ತೆ. ಅಂದರೆ ಅಲ್ಲೆಲ್ಲ ಆಲ್ಮೋಸ್ಟ್ ಇದ್ದಾರೆ ಜನಗಳು. ಬಟ್ ನಾವು ಫಸ್ಟ್ ನೋಡಿದ್ವಲ್ಲ, ಮೇ ಬಿ ನಮ್ಗೆ ಹಂಗೆ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಅಲ್ಲಿ ಕವರಬಲ್ ಇದ್ದಾರೆ. ಬ್ಯಾಕ್ ಸೈಡೆಲ್ಲ ಲೈಕ್ ಊರೆಲ್ಲ ಇದೆ ಅನಿಸುತ್ತೆ. ಅದು ಏನೋ ರಾವತ್ನಲ್ಲಿ ಸಮಥಿಂಗ್ ಏನೋ ಕರೀತಾರೆ, ಅಲ್ಲಿ ಬ್ಯಾಕ್ ಸೈಡೆಲ್ಲ ಇದೆ. ಬಟ್ ಅಂದರೆ ಇಲ್ಲಿ ಮಿಡಲ್ ಸ್ಪೇಸಲ್ಲಿ ಯಾರೂ ಅಷ್ಟಾಗಿಲ್ಲ, ಕಡಿಮೆ ಇದ್ದಾರೆ. ಅದನ್ನೇ ನಾವು ನೋಡ್ತಾ ಇದ್ವಿ, ಏನು ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು. ಅಜ್ಜಿ ಸ್ವಲ್ಪ ಯೋಚನೆ ಮಾಡೋಣ ಬಿಡಿ, ಜಸ್ಟ್ ಅದೇ ಅಂದರೆ ಲೈಕ್ ಸಡನ್ ಡಿಸಿಷನ್ ತೊಗೊಳೋದು ಬೇಡ, ಮನೇಲಿ ಹೋಗಿ ಕೂತ್ಕೊಂಡು ಎಲ್ಲರದ್ದು ಒಪಿನಿಯನ್ ನೋಡಿಕೊಂಡು ಆಮೇಲೆ ಮುಂದಿನ ಮಾತಾಡೋಣ ಅಂತಂದರು. ಸೊ ನಾವು ಅದಕ್ಕೆ ಓಕೆ, ಜಾಸ್ತಿ ರಿಸ್ಕ್ ತೊಗೊಳೋದು ಬೇಡ, ಸರಿ ಆಯಿತು. ಎಲ್ಲನೂ ಓಕೆ, ಇಷ್ಟ ಆಯಿತು. ದೆನ್ ಅದಾದಮೇಲೆ ಅಲ್ಲಿ ಯಾರೋ ಒಂದು ಅಂಕಲ್ ಬಂದಿದ್ದರು. ಅವ್ರು ಹೇಳ್ತಾಯಿದ್ರು, ನಾನು ಇಲ್ಲಿ ತೊಗೊಂಡೆ, ಅವಾಗ ಕಡಿಮೆ ಇತ್ತು ಫುಲ್ಲು, ಒಂದು 5 years ಬ್ಯಾಕು, ಈಗ ಮಾತಾಡ್ಸೋಕ್ಕಾಗ್ತಿಲ್ಲ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಅದನ್ನು ನಾವು ಹೇಳ್ತಾಯಿದ್ವಿ. ಮತ್ತು ಅಲ್ಲಿಂದ ಹೊರಡ್ಬೇಕಿತ್ತು. ನಾನು ಅದೇ ಅಜ್ಜಿ ಹತ್ರ ಮಾತಾಡ್ಕೊಂಡು ನಾವು ಹೊರಡೋಣ, ಟೈಮ್ ಆಗುತ್ತೆ. ಅಂದರೆ ಲೈಕ್ ನಮ್ಮದು ಬ್ಯಾಕ್ ಒಂದು ಸೈಡ್ ಇದೆ, ಅದು ನಮ್ಮ ಮನೆಯವ್ರದ್ದು. ಅದೇ ಜಸ್ಟ್ ಹೋಗೋಣ ಬನ್ನಿ ಅಂತ ಹೇಳಿದ್ರು. ಸರಿ ಆಯಿತು, ಹೋಗೋಣ ನಡಿಮ ಅಂತ ಡಿಸೈಡ್ ಮಾಡಿಕೊಂಡು ಹೊರಡ್ತಾ ಇದ್ವಿ. ಅದು ಅವ್ರದ್ದು ಕಾನ್ವರ್ಸೇಷನ್ ಸ್ವಲ್ಪ ಮಾತಾಡ್ತಾನೆ ಇದ್ದರು, ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಜಸ್ಟ್ ನಾವು ಆಯಿತು ಅಂಕಲ್ ಅಂತ ಅಂದ್ಕೊಂಡ್ವಿ. ಅಲ್ಲಿಂದ ಮುಗಿಸ್ಕೊಂಡು ನಾವು ಉಸ್ಕೂರಿಗೆ ಬಂದ್ವಿ. ಉಸ್ಕೂರಿಗೆ ಬಂದು ಲೈಕ್ ಅದೇ ಸೈಟ್ ನೋಡೋಣ ಅಂತ ಇಳಿಯೋಣ ಅಂದ್ಕೊಂಡ್ವಿ. ಬಟ್ ಇಳಿಯೋದಕ್ಕೆ ಆಗ್ತಿರಲಿಲ್ಲ, ಫುಲ್ಲು ಮಳೆ ಬರ್ತಿದೆ. ಅದೇ ಏನಿದೆ ಏನು ಅಲ್ಲೇ ಅದನ್ನ ಸ್ವಲ್ಪ ಕಾಂಪೌಂಡ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ವಿ. ಸುತ್ತ ಯಾರಾದರೂ ಹಾಕ್ಸಿದ್ರೆ ನಾವು ಮಾಡೋಣ ಅಂತ ಹೋದ್ವಿ. ಬಟ್ ಇನ್ನೂ ಯಾರೂ ಸ್ಟಾರ್ಟ್ ಮಾಡಿಲ್ಲ, ಲೈಕ್ ಅದು ಕಾಂಪೌಂಡ್ ಏನೂ ಹಾಕ್ಸಿಲ್ಲ. ಅದು ಸ್ವಲ್ಪ ಬ್ಯಾಕ್ ಇರಲ್ಲ,
ಹಾಗಾಗಿ ಇನ್ನೂ ಯಾರೂ ಏನೂ ಮಾಡಿರಲಿಲ್ಲ. ಅದೇ ಸ್ವಲ್ಪ ಸೈಟ್ ನಂಬರ್ ಕನ್ಫ್ಯೂಷನ್ ಆಗಿತ್ತಾ, ಅಜ್ಜಿ ಹೇಳ್ತಾಯಿದ್ರು ಲೈಕ್ 25 ನಂಬರು ಕನ್ಫ್ಯೂಷನ್ ಮಾಡ್ಕೋಬೇಡಿ ಅಂತಂದ್ಬಿಟ್ಟು. ಸರಿ ಆಯಿತು ಅಂತ ಅಂದ್ಬಿಟ್ಟು ಹೋದ್ವಿ. ಅಟ್ಲೀಸ್ಟ್ ನೋಡ್ಕೊಂಡು ಬರೋಣ ಏನಾಗಿದೆ ಏನು ಬಿಟ್ಟಿದೆ ಅಂತ ಅಂದ್ಕೊಂಡ್ರೆ ಫುಲ್ಲು ಮಳೆ, ಏನೂ ನೋಡೋಕ್ಕಾಗಿಲ್ಲ. ಇನ್ನೇನು ಮಾಡೋದು ಮತ್ತೆ ಸುಮ್ಮನೆ ಆದ್ವಿ. ಸ್ವಲ್ಪ ಹೊತ್ತು ಆಲ್ಮೋಸ್ಟು ಒಂದು 5 ಮಿನಿಟ್ಸ್ ಏನೋ ಕಾದು ಒಂಚೂರು ಲೈಕ್ ಅಂದರೆ ಕಂಟ್ರೋಲಿಂಗ್ ಬರುತ್ತಾ ಮಳೆ ನೋಡೋದಕ್ಕೆ ಅಂತ. ಬಟ್ ನೋ ಯೂಸ್, ಫುಲ್ಲು ಜೋರು ಬರ್ತಿತ್ತು ಮಳೆ. ಇನ್ನೇನು ಮಾಡೋಕ್ಕಾಗಲ್ಲ ಬಿಡು ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಅದೇ ಏನು ಹಾಕ್ಸೋದು ಏನು ಮಾಡೋದು ಡಿಸಿಷನ್ ಮಾತಾಡಿಕೊಂಡು ಹೊರಟ್ವಿ ನಾವು ಅಲ್ಲಿಂದ. ಒಂದು ಆಲ್ಮೋಸ್ಟ್ ಅಲ್ಲೂ ಕವರಾಗಿ ಹೋಗಿದ್ದು ಒಂದು 3:30 ಸಮಥಿಂಗ್ ರೇಂಜಾಗಿ ಹೋಗಿತ್ತು. ಅಲ್ಲಿಂದ ಇನ್ನೇನು ಬಂದ್ವಿ ಮನೆಗೆ ಬರೋಷ್ಟರಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಲೇಟೇ ಆಗಿತ್ತು ಅನಿಸುತ್ತೆ. ಬಟ್ ಅದೇ ಕ್ಲಿಪ್ಪಿಂಗ್ ಸುಮ್ಮನೆ ಲಾಂಗ್ ಇದೆ. ನಾನು ಲೈಕ್ ನನ್ನ ಇಂಟೆನ್ಷನ್ ಇದ್ದು ಜಸ್ಟ್ ಅಲ್ಲೆಲ್ಲ ಒಂದು ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಮಳೆ ಬಂದಿದ್ದ ಕಾರಣಕ್ಕೆ ನಾನು ತೋರ್ಸೋಕ್ಕಾಗಿಲ್ಲ, ಇಳಿಯೋಕ್ಕೂ ಆಗಲಿಲ್ಲ. ಜಸ್ಟ್ ಅದೇ ಸ್ವಲ್ಪ ಹೊತ್ತು ವೆಯ್ಟು ಮಾಡಿದ್ವಿ, ಏನಾದ್ರು ಕವರ್ ಆಗುತ್ತೆ ಆಮೇಲೆ ನೋಡೋಣ ಮಾಡೋಣ ವಿಡಿಯೋ ಅಂತಂದ್ಬಿಟ್ಟು. ಜಸ್ಟ್ ಅದೇ ಮಳೆ ಬರ್ತಾಯಿತ್ತು, ಇನ್ನೇನು ಯೂಸ್ ಇಲ್ಲ ಬಿಡು ಅಂತಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ ನಾವು ಮನೆಗೆ. ನಾನು ಮತ್ತೆ ಮನೆಗೆ ಬಂದೇನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಬಿಕಾಸ್ ಅದೇ ನನ್ನ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಂಗಾಗಿ ಅಲ್ಲೇ ಎಂಡ್ ಮಾಡಿದೆ ವ್ಲಾಗ್ನ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಆಲ್ ಆಫ್ ಯು, ಬಾಯ್ ಬಾಯ್.